ಹೊತ್ತು ನೆತ್ತಿ ಮೇಲೆ ಬಂದಿದೆ. ನನ್ನ ಮೈದುನ ಬೆಳಗ್ಗೆನೇ ಬಂದಿದ್ದಾನೆ ಹೊಲಕ್ಕೆ. ಊಟಕ್ಕೆ ಬಾ ಅಂತ ಹೇಳಿದೆ, ಬರ್ತೀನಿ ಅತ್ತಿಗೆ ಅಂತ ಹೇಳಿದ. ಇವರು ಕೂಡ ಸಾಹುಕಾರ ಮನೆಗೆ ಹೋಗಿದ್ದಾರೆ. ಇನ್ನೂ ಅವರು ಕೂಡ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು ನನ್ನ ಮೈದುನ? ಲಕ್ಷ್ಮಣ, ಲಕ್ಷ್ಮಣ, ಎಲ್ಲಿದೆಯಪ್ಪ? ಬೇಗನೆ ಬಾರೋ. ನಾನು ಬುದ್ಧಿ ತೆಗೆದುಕೊಂಡು ಬಂದಿದ್ದೀನಿ, ಬೇಗ ಬಾ, ಊಟ ಮಾಡುವಿ ಅಂತೆ. ಯಾರು? ಇಲ್ಲಿಗೇಕೆ ಬಂದೆ ನೀನು? ನಾನು ಯಾರು ಅಂತ ಕೇಳುವ? ನಾನು ಈ ಸುತ್ತ ಹಳ್ಳಿಗೆ ಹಮ್ಮಿರ ಶಿವರಾಜ್ ಕುಮಾರ್. ನೋಡು, ಈ ಯಾವೂರಿನ ಹಳ್ಳಿಯ ಹಮ್ಮಿರಾದ್ರೆ ನನಗೇನು? ಇಲ್ಲಿಗೇಕೆ ಬಂದೆ ಅಷ್ಟೇ ಹೇಳು. ನಿನ್ನನ್ನು ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡಲಿಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ. ಏಯ್, ಸುಮ್ಮನೆ ಹೆಚ್ಚಿಗೆ ಮಾತಾಡಬೇಡ, ಮೊದಲಿಂದ ಹೊರಟು ಹೋಗು. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಸುಂದರವಾದ ದೇಹದ ರುಚಿ ಹೀರಲು ಬಂದಿರುವೆ. ಎಲ್ಲೋ ರುಚಿಯನ್ನು ಹೀರಲು ಬಂದಿರುವ ಕಪಿಯೇ, ಒಂಟಿ ಹಣ್ಣನ್ನು ಕೊಂಡು ಈ ರೀತಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗುದಿಲ್ವೇ ನಿನಗೆ? ನಾಚಿಕೆ ನಾಚಿಕೆ ಪಡುವ ವಿಷಯ ನನ್ನಲ್ಲಿದೆ. ನೋಡು, ನಾನೊಬ್ಬಳು ಮದುವೆಯಾದ ಹೆಣ್ಣು ಅಂತ ವಿಚಾರ ಮಾಡಿ ಮಾತಾಡು. ಗೊತ್ತು ನೀ ಯಾರು, ಇಲ್ಲಿಗೆ ಯಾಕೆ ಬಂದಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹಠ ಮಾಡದೆ ನನ್ನ ಒಳಗು. ನೀಚ, ಈ ರೀತಿ ಬಾಯಿ ಬಂದಾಗೆ ಮಾತಾಡ್ಬೇಡ. ಕಾಲ್ ತೆಗೆ ಇಲ್ಲಿಂದ. ಇಲ್ಲಿಂದ ಕಾಲ ತೆಗೆಯುವ ಚಿನ್ನ, ಅದು ಹಾಗೆ ಅಲ್ಲ. ನಿನ್ನಿಂದ ಸುಖ ಪಟ್ಟಾಗ ಮಾತ್ರ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮೊದಲು ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಹಾಗೇನಾದ್ರೆ ನಿಮ್ಮರೇ ಆದ್ರೆ ನಿನ್ನನ್ನು ಈ ಲೋಕದಿಂದಲೇ ಪ್ರಯಾಣ ಮಾಡಿಸುವೆ. ಸುಮ್ಮನೆ ನನ್ನ ಮಾತಿಗೆ ಒಲಿದೆ ಬಂದರೆ ನಿನ್ನನ್ನು ಬಂಗಾರದ ಪಲ್ಲಕ್ಕಿಲ ಕುಂಡ್ರಿಸಿ ಜೋಪಾನ ಮಾಡುವೆ. ನಾಚಿಕೆ ಇಲ್ಲದೀವನು, ನಿನಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಅಷ್ಟೊಂದು ನಿನಗೆ ಕಾಮದಾಯ ಹೆಚ್ಚಾದ್ರೆ ನಿನ್ನ ಅಕ್ಕನೋ ತಂಗಿ ಹತ್ರ ಹೋಗಿ ನಿನ್ನ ಕಾಮದಾಹವನ್ನು ಹಿಂಗಿಸ್ಕೋ. ಅದನ್ನು ಬಿಟ್ಟು ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮ ದೃಷ್ಟಿ ಹಾಕ್ತಿದೆಯಲ್ಲ, ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ತಿಲ್ವೇ ನಿನಗೆ? ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಾದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ, ಎಚ್ಚರ. ನನಗೆ ಎಚ್ಚರ ಹೇಳುವೆ ತುಚ್ಚ ಹೆಣ್ಣೆ. ನೀನು ಒಂದು ಯಕೋಚಿತ ಹೆಣ್ಣು, ನೀನೇನು ಮಾಡವಳೆ? ಆವಾಗಲೇ ಹೇಳಿದ್ನಲ್ಲ, ಅದೇ ಮಾತನ್ನು ಮತ್ತೆ ಹೇಳ್ತೀನಿ. ಒಂದು ಹೆಜ್ಜೆ ಕಿತ್ತು ನನ್ನನ್ನು ಮುಟ್ಟಲು ಬಂದಿ ಆದ್ರೆ ಇಲ್ಲೇ ಮಣ್ಣಲ್ಲಿ ಹೂತು ಬಿಡ್ತೀನಿ. ಏನಂದೆ? ನಿನ್ನಂತೆ ನಾನು ಕೈಯಲ್ಲಿ ಬಳಿ ತೊಟ್ಟಿಲ್ಲ. ಸೀತಾ, ಕೊನೆಯದಾಗಿ ಹೇಳ್ತೀನಿ, ಸುಮ್ಮನೆ ಹಠ ಮಾಡುವೆ ನನ್ನ ಒಳಗು. ಇಲ್ಲವಾದ್ರೆ ಬಲಾತ್ಕಾರದಿಂದ ಹೊತ್ತು ಒಯ್ದು ಈ ನಿನ್ನ ಸವಿ ಬೇಕಾಗುತ್ತದೆ. ಪಾಪಾತ್ಮ, ಅದೆಷ್ಟು ತಿಳಿಸಿಡ್ತಾ ಇದ್ದೀನಿ ನಾನು. ನನಗೆ ಬುದ್ಧಿ ಬರ್ತಾ ಇಲ್ಲ. ಪರ ಹೆಣ್ಣು ಮಕ್ಕಳನ್ನು ಕಂಡ್ರೆ ಅಕ್ಕನೋ ತಂಗಿ ಅಂತ ತಿಳ್ಕೋಬೇಕು. ಅದನ್ನು ಬಿಟ್ಟು ಪರ ಸ್ತ್ರೀಯ ಜೊತೆಗೆ ಕಾಮ ಕ್ರೀಡೆ ಆಡಲು ಬಾ ಅಂತ ಹೇಳ್ತಿದ್ಯಲ್ಲ, ನೀನಾವ ಹೇಸಿ ಗಣಸು. ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗಲಿಲ್ಲ ನಿನ್ನ ಜನ್ಮಕ್ಕೆ. ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ರೆ ನನ್ನ ಕುಡುಗಲಿಗೆ ಆಹುತಿ ನೀನಾಗಬೇಕಾದಿತ್ತು. ಹುಷಾರ್. ಆಹುತಿ? ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಕಿರ್ಚಾಡಬೇಡವೋ ನೀಚ.
ನಾನು ಕರುಣೆಯಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟೋಗು. ಇಷ್ಟೊಂದು ಗೋಗರದು ಒಂದು ಹೆಣ್ಣು ಬೇಡಿಕೊಂಡ್ರು ಕೂಡ ಕರುಣೆ ಬಾರದಿಲ್ಲ ನಿನಗೆ. ಅಂದ್ರೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಸೀತಾ, ನೀ ಏನ್ ಬೇಕಾದ್ರೂ ನೀ ಮಾತಾಡೋ ಮಾತು ಒಂದೊಂದು ಹೂವಿನಾಗೆ ಘಮಘಮಿಸಿ ಚುಂಬನ್ ಕೊಟ್ಟಂಗೆ ಆಗುತ್ತದೆ. ಬಾ ಸೀತಾ, ಸುಮ್ಮನೆ ಹಠ ಮಾಡಬೇಡ. ಸೀತಾ, ನೀ ಬರೇ 5 ನಿಮಿಷ ನನ್ನವಳಾದ್ರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕೆಲ್ಲ ಕುಂಡ್ರಿಸಿ ನನ್ನ ಮನೆ ಧರ್ಮ ದೇವತೆ ಅಂತ ನಿನ್ನನ್ನು ಪೂಜಿಸುವೆ. ಏನು, ನನಗೆ ಬಂಗಾರದ ಮಂಚವನ್ನು ಕೊಡ್ತೀಯ ನೀನು? ತುಂಬ ಸಂತೋಷ. ನೋಡು, ನೀ ಹೇಳಿದ ಹಾಗೆ ನಾನು ಕೇಳ್ತೀನಿ. ಆದರೆ ನಂದು ಒಂದು ಮಾತಿದೆ, ನೀನು ನಡೆಸ್ಕೊಡ್ಬೇಕು. ನಿನ್ನ ಅಕ್ಕನೋ ತಂಗಿನೋ ಬರೀ ಒಂದು 5 ನಿಮಿಷ ನನ್ನ ಗಂಡನ ಹತ್ತಿರ ಕಳಿಸು. ನಾನು ನಿನ್ನ ಮಾತನ್ನು ಕೇಳ್ತೀನಿ. ಸುಮ್ಮನೆ ನಿಂತದು ನಂದೇ ತಪ್ಪಾಯ್ತು. ಏನಾರು ಹೇಳಿ ನನಗೆ ಹೆದರ್ಸಲು ಬರ್ತೀಯ? ಸುಮ್ಮನೆ ನನ್ನವಳು ಆಗ್ತೋ ಇಲ್ಲ ನಿನಗೆ ಇಲ್ಲೇ ಸೀಳ್ಬಿಡ. ಮೊತ್ತ ಬಾಯಿ ನೀಚ! ನನ್ನನ್ನು ಸೀಳು ಹಾಕೋದಕ್ಕೆ ನಾನೇನು ಗಿಡ ಗಂಟೆ ಅಂತ ತಿಳ್ಕೊಂಡಿದೀಯಾ? ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿಗೆ ಮಲ್ಲಮ್ಮ, ಒನಕೆ ಓಬವ್ವ ಇಂಥ ಶೂರ ಧೀರ ನಾರಿಗಳು ಬಾಳಿ ಬದುಕಿ ಹೋಗಿದ್ದಾರೆ ಈ ನಾಡಿನಲ್ಲಿ. ಅಂತ ಮಣ್ಣಿನಲ್ಲಿ ಹುಟ್ಟಿದಳು ಈ ಹೆಣ್ಣು. ಅದನ್ನು ಮರೆಯಬೇಡ ನೀನು. ಅದು ಆ ಕಾಲ. ನೀನು ಗೊಳ್ಳ ಬೆದರಿಕೆ ಮಾತಿಗೆ ಹೆದರು ಗಂಡು ನಾನಲ್ಲ. ಬಾಯಿ ಮುಚ್ಚೋ ನಿಜ, ಹೆಚ್ಚಿಗೆ ಮಾತಾಡಬೇಡ. ಒಂದು ಹೆಣ್ಣನ್ನು ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ನಾನು ಯಾರಂತ ತಿಳ್ಕೊಂಡಿದೀಯಾ? ನಾನೊಂದು ಗರ್ತಿ ಹೆಣ್ಣು ಎಂಬುದನ್ನು ಮರೆಯಬೇಡ ನೀನು. ಗರ್ತಿ ಎಂದು ಹೇಳಿಕೊಳ್ಳುವ ನೀನು ಯಾವ ಗರ್ತಿ? ನೀನು ಗಂಟಗಳನ್ನು ನನಗೆ ಚೆನ್ನಾಗಿ ಗೊತ್ತು. ಹೇಸಿಗೆ ತಿನ್ನುವ ನಾಯಿಯ ಜಾತಿಯನ್ನು ಅದೆಷ್ಟು ಸಮೋಪಾಯದಿಂದ ಬುದ್ಧಿ ಹೇಳ್ತಾ ಇದ್ದೀನಿ. ನಿನಗೆ ಬುದ್ಧಿ ಬರ್ತಾ ಇಲ್ಲ. ನೋಡು, ನೀನೇನಾದ್ರೂ ಮುಂದಡಿ ಇಟ್ಟು ಮುಂದೆ ಬಂದು ನನ್ನನ್ನು ಮುಟ್ಟಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ರಣ ಚಂಡಿಯಾಗಿ ನಿನ್ನ ರುಂಡವನ್ನು ಚಂಡಾಡ್ತೀನಿ ಜೋಕೆ. ನನ್ನ ರುಂಡು ಚೆಂಡಾಡೋ ನೀನು ಅಂತ ರಣ ಚೆಂಡ ಎಂಬುದು ನನಗೆ ಗೊತ್ತು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸೀತಾ, ನೀ ಏನ್ ಬೇಕಾದರೂ ಈ ಸಮಯ ನಾವು ವ್ಯರ್ಥ ಮಾಡಲಾರೆ. ಎಂದು ನಾನು ನಿನ್ನ ಅಂಗ ಸುಖ ಪಡೆದು ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಪಾಪಿ ನನ್ನ ಮಗನೇ, ಒಂದು ಪವಿತ್ರಾದ ಹೆಣ್ಣಿಗೆ ನೀನು ಕೆಣಕ ಗಂಡಸ ಯಾವ? ನನ್ನ ವಿಷಯದಲ್ಲಿ ಮಾತಾಡಲು ಮಧ್ಯ ಬಂದಿರುವಯ? ಈ ಪವಿತ್ರ ಮಾತಿಗೆ ನಿಮ್ಮಂತ ಸೊಕ್ಕಿನ ಕಾಮಂದರು ಸೊಕ್ಕಿನ ಸಿದ್ಧಾಗಿ ಮುರ್ಲಿಕ್ಕೆ ಬಂದ್ರೆ ನಿನ್ನ ಪಾಲಿನ ಯಮರಾಜ. ಸುಮ್ಮನೆ ನನ್ನ ತಂಟೆಗೆ ಬರದೆ ಹೋಗಿಲ್ಲೇನು? ನೋಡಪ್ಪ, ಈ ನೀಚನನ್ನು ಸುಮ್ಮನೆ ಬಿಡಬೇಡ. ಇಂಥ ನೀಚ ಈ ಭೂಮಿ ಮೇಲೆ ಬದುಕಬಾರ್ದು. ಬಿಡಬೇಡ ಈ ನೀಚನನ್ನು. ಅತ್ತಿಗೆ ನಿನ್ನ ಬಲಾತ್ಕಾರ ಮಾಡ್ಲಿಕ್ಕಿಂತ ಸೋಳಿ ಮಗಲಿಗೆ ಎಲ್ಲ ಮಾಡಲಿ. ಇವನ ರೂಟ ತೆಗೆದು ಇಲ್ಲೇ ಬೇಪರ್ಸಲಿ, ಇಲ್ಲವೇ ಇಲ್ಲ ಇವನು ಶೀಳ ಹಾಕಲಿ. ಹೇಳು ಅತ್ತಿಗೆ, ಎಲ್ಲ ಮಾಡಲಿ ಹೇಳು. ಮೈದುನ, ಶಾಂತನಾಗಪ್ಪ. ಬಿಟ್ಟು ಬಿಡು. ಇದು ಒಂದು ಸಲ ನನ್ನ ಮಾತು ಕೇಳು. ಬಿಟ್ಟು ಬಿಡು ಈ ನೀಚನನ್ನು. ಈಗಲಾದ್ರೂ ಒಳ್ಳೆ ಮನುಷ್ಯನಾಗಿ ಬದುಕುವುದನ್ನು ಕಲೀಲಿ ಈ ನಾಯಿ. ಕೇಳಿದೇನು ನನ್ನ ತಾಯಿ ಆಡುವ ಮಾತಾ? ನನ್ನ ಅತ್ತಿಗೆ ಸಮಾಧಾನ ಮಾಡ ಅಂತ ಹೇಳಿ ಅಂದಾಗೆ ನಿನಗೆ ಜೀವದಾನ ಮಾಡ್ತೀನಿ. ಹೊರಟ ಹೋಗ ಇಲ್ಲಿಂದ ಸುಮ್ಮನೆ. ಏನಮ್ಮ ನೋಡು, ನೀನಂತೂ ಮನೆಯಿಂದ ಬಂದ್ಬಿಟ್ಟೆ. ಅದು ಬೆಳಗ್ಗೆ ಊಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಿನಗೆ ಬುದ್ಧಿ ಆದರೂ ಕೊಟ್ಟು ಬರಬೇಕಂತ ಬಂದೆ. ನೋಡಪ್ಪ, ನಿಮ್ಮ ಅಣ್ಣ ಕೂಡ ಶ್ರೀಮಂತರ ಮನೆಗೆ ಹೋಗಿದ್ದಾರೆ. ಅವರು ಮನೆಗೆ ಬರಲೇ ಇಲ್ಲ. ಯಾಕೋ ಏನೋ ಮನೆಯಲ್ಲಿ ಕುಳಿತು ನಿಂದೇ ವಿಚಾರ ಆಗಿತ್ತು. ಬುದ್ಧಿ ಕೊಡ್ಬೇಕಂತ ಬಂದರೆ ಈ ಕಾಮುಕನ ಕೈಗೆ ಸಿಕ್ಕೊಂಬಿದ್ದೆ ನಾನು. ಮೈದುನ, ಇನ್ನೊಂದು ಮಾತು. ಇಲ್ಲ, ಈ ವಿಷಯ ಮಾತ್ರ ಮನೆಯಲ್ಲಿ ಯಾರ ಮುಂದೆ ಹೇಳಿಬೇಡಪ್ಪ.
ಇಲ್ಲ ಅತ್ತಿಗೆ ನೀನು ಆಣೆ ಮಾಡಿ ಹೇಳ್ತೀನಮ್ಮ, ಈ ವಿಷಯ ಯಾರ ಮುಂದೆ ಹೇಳಲ್ಲ. ನಡಿ ಅತ್ತಿಗೆ ಮನೆಗೆ ಹೋಗೋಣ. ಈ ಪ್ರೇಮ ಮರೆಯದ ಮನಸ್ಸಿನ ಚಕ್ರಮ. ಅದರಂತೆ ಈ ನಮ್ಮ ಪ್ರೇಮರಾಜ ಪಾತ್ರಕ್ಕೆ ಸತೀಶ್ ಮುಲ್ಗೆ ತುಂಬುದಾಯರ್ ಕೊಟ್ಟಿದ್ದಾರೆ. ಅದರಂತೆ ಗುರು ಆಲ್ದಿ ಇವರು ತುಂಬುದಾಯರ ಮತ್ತು 25,000 ರೂಪಾಯಿದು ಮೊಬೈಲ್ ಕೊಟ್ಟಿದ್ದಾರೆ. ಅದರಂತೆ ಶ್ರೀಶೈಲ್ ಮಲ್ಬೆ ತುಂಬುದಾಯರ್ ಕೊಟ್ಟಿದ್ದಾರೆ ಶಿರ್ ಮತ್ತು 5 ತಾಟ. ಮಲಕರಾಜ್ ಮರ್ಬೆ ಶಿರ್ ಫುಲ್ ಆಯಾರ, ಶರಣು ಸಮಾಣೆ ಫುಲ್ ಆಯಾರ, ಮುಕ್ಕಾಮ್ ಸಲ್ಗರ್ ಇವರು ಪ್ರೇಮರಾಜನ ಪಾತ್ರ ಕೊಟ್ಟಿದ್ದಾರೆ. ಪ್ರೇಮರಾಜನ ಪಾತ್ರ ಬಂದು ಸ್ವೀಕರಿಸಬೇಕಂತ ಬೇಡಿಕೆ. ಅದರಂತೆ ಗಂಗಾರಾಮ್ ಬಿರಾಜಾರ್ ಉಮರ್ಗೆ ಇವರಾದರೂ ರಾಮನ ಪಾತ್ರಕ್ಕೆ 100 ರೂಪಾಯಿ ಮತ್ತು ಬ್ರಹ್ಮನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರು ಸ್ವಂತ ಬಂದು ಸ್ವೀಕರಿಸಬೇಕಂತ ನನ್ನ ಬೇಡಿಕೆ. ಮಲ್ಲಿನ ಲಕ್ಷ್ಮಣ್ ಮುಖಂಬ ಅಂಕಲ್ಗೆ ಇವರು ಶಿವರಾಜನ ಪಾತ್ರೆ ತುಂಬದಾರು ಕೊಟ್ಟಾರ. ಮತ್ತು ಭೈರಪ್ಪ ಲಕ್ಷ್ಮಣ್ ಕೋಣದೆ ಮುಖಂಬ ಅಂಕಲ್ಗೆ ಇವರು ಕೂಡ ಶಿವರಾಜನ ಪಾತ್ರೆ ತುಂಬದಾರು ಕೊಟ್ಟಾರ. ಶಿವಾನಂದ ಭೀಮಾಶಂಕರ್ ಬಾಕೆ ಮುಖಂಬ ಆಯುರ್ವೇದಿಗೆ ಇವರು ಕೂಡ ಶಿವರಾಜನ ಪಾತ್ರೆ ತುಂಬದಾರು ಕೊಟ್ಟಾರ. ಮತ್ತು ಅದರಂತೆ ಅನಿಲ್ ಸಿರ್ಸಲ್ ಕುರ್ರೆ ಇವರು ತುಂಬದಾರ ಮತ್ತು 8 ತೊಲಿದು ಚಾಂದಿ ಖಡಾ ಮಾಡ್ಯಾರ. ಮತ್ತು ಶಿವಾನ ಯಳಸಂಗೆ ಮುಖಮ್ ನಿಮ್ಗೋ ಇವರು ಕೂಡ ಶಿವರಾಜನ ಪಾತ್ರೆ ತುಂಬದಾರ ಕೊಟ್ಟಾರ. ಸ್ವಂತ ಶಿವರಾಜ್ ಬಂದು ಸ್ವೀಕರಿಸಬೇಕು. ಹಲೋ, ಲಕ್ಷ್ಮಣ್ ಕರ್ಮಲ್ ತಳೆವಾಡ ಗೋಪಿ ಪಾತ್ರಕ್ಕೆ ಫುಲ್ ಹೈರ್ ಕೊಟ್ಟರೆ ಅವ್ರು ಸ್ವತಃ ಬಂದು ಸ್ವೀಕರಿಸಬೇಕು. ಮತ್ತು ಚಂದ್ರಭಾಗ ಮಾಣಿಕ್ ಬಿರಾಜ